ಅಮೆರಿಕದಲ್ಲಿ ಅಲ್ಲೋಲ ಕಲ್ಲೋಲ, ಟ್ರಂಪ್ ಆಡಳಿತದಲ್ಲಿ ಪ್ರಳಯ. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಶ್ವೇತಭವನದ ಮೊಗಸಾಲೆಯಲ್ಲಿ ಈಗ ಬಿರುಗಾಳಿ ಎದ್ದು ಬಿಟ್ಟಿದೆ. ಯುದ್ಧ ಶುರು ಮಾಡಿ ಇಡೀ ವಿಶ್ವವನ್ನ ಸಂಕಷ್ಟಕ್ಕೆ ದೂಡಿರೋ ಟ್ರಂಪ್ ಖುದ್ದು ಭಾರಿ ಬಿಕ್ಕಟ್ಟಿಗೆ ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆ. ಇದು ಬರೀ ರಾಜಕೀಯ ಬಿಕ್ಕಟ್ಟಲ್ಲ, ಅಕ್ಷರಶಃ ಆಡಳಿತ ಯಂತ್ರವೇ ಅಲುಗಾಡ್ತಾ ಇದೆ ಅಮೆರಿಕದಲ್ಲಿ. ಅವರು ತಮ್ಮದೇ ಸರ್ಕಾರದ ತಾವೇ ಆಯ್ಕೆ ಮಾಡಿಕೊಂಡ ವ್ಯಕ್ತಿಗಳನ್ನ 1 ವರ್ಷ ಕಳೆಯುವಷ್ಟರಲ್ಲಿ ಸಾಲಾಗಿ ಎಲ್ಲರನ್ನ ಕಿತ್ತು ಬಿಸಾಕ್ತಾ ಇದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಂದ ಹಿಡಿದು ಅಟಾರ್ನಿ ಜನರಲ್ ವರೆಗೆ. ಯುದ್ಧ ನಡೀತಿರೋ ಟೈಮ್ನಲ್ಲಿ ಎಲ್ಲ ಬಿಡಿ, ಸೇನಾ ಮುಖ್ಯಸ್ಥರನ್ನ ಕೂಡ ಕಿತ್ತು ಬಿಸಾಕಿದ್ದಾರೆ. ವಾರ್ ನಡೀತಿರೋ ಟೈಮ್ನಲ್ಲಿ. ಸೇಮ್ ಟೈಮ್ ಟ್ರಂಪ್ರ ಪಾಪ್ಯುಲಾರಿಟಿ, ಅಮೆರಿಕದಲ್ಲಿ ಅವರ ಜನಪ್ರಿಯತೆ, ಅಪ್ರೂವಲ್ ರೇಟಿಂಗ್ಸ್ ಬಹಳ ಮಹತ್ವ ಇರುತ್ತೆ ಅಮೆರಿಕದಲ್ಲಿ. ಅದು ಡೌನ್ ಅಂತ ಪಾತಾಳಕ್ಕೆ ಹೋಗ್ತಾ ಇದೆ. ಜಸ್ಟ್ 33%ಗೆ ಇಳಿದು ಹೋಗಿದೆ. ಸಾಮಾನ್ಯವಾಗಿ ಯುದ್ಧ ಆದಾಗ ಎಂಥ ಪಾತಾಳದಲ್ಲಿರೋ ನಾಯಕ ಆದರೂ ಕೂಡ ಯುದ್ಧ ಆದಾಗ ಒಂಚೂರು ನ್ಯಾಷನಲಿಸಮು, ಒಂಚೂರು ಯುದ್ಧ ನಡೀತಿದೆ, ನಾಯಕಂಗೆ ಬೆಂಬಲ ಕೊಡಬೇಕು ಅಂತೆಲ್ಲ ಹೇಳಿ ಒಂಚೂರು ರೈಸ್ ಆಗುತ್ತೆ. ಅಮೆರಿಕದಲ್ಲೂ ಕೂಡ ಯಾವಾಗಲೂ ಹಾಗೇ ಆಗಿತ್ತು. ಆದರೆ ಈಗ 36-37 ಆಸುಪಾಸಲ್ಲಿದ್ದು 1 ತಿಂಗಳ ಹಿಂದೆ ಯುದ್ಧಕ್ಕಿಂತ ಮುಂಚೆ ಟ್ರಂಪ್ದು ಇನ್ನೂ ಡೌನೇ ಆಗಿ 33ಕ್ಕೆ ಬಂದು ನಿಂತಿದೆ ಅಪ್ರೂವಲ್ ರೇಟಿಂಗ್. ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಟ್ರಂಪ್ ರೊಚ್ಚಿಗೆದ್ದು ಸಮೀಕ್ಷಾ ಸಂಸ್ಥೆಗಳನ್ನೆಲ್ಲ ಬ್ಯಾನ್ ಅಂತ ಹೇಳಿ ಹೊರಟಿದ್ದಾರೆ ಈಗ. ಹಾಗಿದ್ರೆ ಅಮೆರಿಕದಲ್ಲಿ ಆಗ್ತಿರೋದಾದ್ರೂ ಏನು? ಟ್ರಂಪ್ ಅಧಿಕಾರಿಗಳ ವಿಕೆಟ್ ಬೀಳ್ತಿರೋದು ಯಾಕೆ? ಯಾರ್ಯಾರಿಗೆ ಗೇಟ್ ಪಾಸ್ ಸಿಕ್ಕಿದೆ, ಮುಂದಿನ ವಿಕೆಟ್ ಯಾರದ್ದು, ಜನ ಯಾಕೆ ರೊಚ್ಚಿಗೆದ್ದಿದ್ದಾರೆ, ಎಲ್ಲವನ್ನ 1 by 1 ಈಗ ನೋಡ್ತಾ ಹೋಗೋಣ. ಸೇನಾ ಮುಖ್ಯಸ್ಥರಿಗೆ ಗೇಟ್ ಪಾಸ್, ವಿಕೆಟ್ ಪತನ, ಶುರುವಾಯಿತು ಟ್ರಂಪ್ ಬೇಟೆ. ಸ್ನೇಹಿತರೆ, 2ನೇ ಅವಧಿಯಲ್ಲಿ ತನ್ನ ಯಾವುದೇ ಅಧಿಕಾರಿಗಳನ್ನ ವಜಾ ಮಾಡಬಾರ್ದು. ಹಾಗೆ ಮಾಡಿದ್ರೆ ಜನರ ಮುಂದೆ, ಡೆಮೊಕ್ರಾಟ್ಸ್ ಮುಂದೆ ಬಗ್ಗಿದ ಹಾಗಾಗುತ್ತೆ ಅನ್ನೋದು ಟ್ರಂಪ್ರ ಪಾಲಿಸಿ. ಇದನ್ನು ಅವರು ಹಲವು ಸಲ, ಅದರಲ್ಲೂ ಕೂಡ ಅಧಿಕಾರಾವಧಿಯ ಆರಂಭದಲ್ಲಿ ಆಪ್ತ ವಲಯದ ಮುಂದೆ ಬಾಯ್ಬಿಟ್ಟು ಅವರೇ ಹೇಳ್ಕೊಂಡಿದ್ರು. ಆದರೆ ಟ್ರಂಪ್ ಈಗ ಅಕ್ಷರಶಃ ಉಲ್ಟಾ ಆಗಿಬಿಟ್ಟಿದ್ದಾರೆ. ಯಾರು ತಮಗೆ ನಿಷ್ಠರಾಗಿಲ್ವೋ ಅಥವಾ ಯಾರು ನಂಬಿಕಸ್ಥರು ಅಂತ ಅನ್ನಿಸ್ತಿಲ್ವೋ, ಯಾರ ಮೇಲೆ ಅನುಮಾನ ಬರ್ತಾ ಇದೆಯೋ ಅಂತ ಅಧಿಕಾರಿಗಳನ್ನ, ಟಾಪ್ ಉನ್ನತ ಹುದ್ದೆಯಲ್ಲಿರೋ ಪೊಲಿಟಿಷಿಯನ್ಸ್ ಅನ್ನ, ಮಿಲಿಟರಿ ಜನರಲ್ಗಳನ್ನ ಕೂಡ ಮುಲಾಜಿಲ್ದೆ 1 by 1 ಆಚೆಗೆ ಹಾಕ್ತಾ ಇದ್ದಾರೆ. ದೊಡ್ಡ ತಲೆದಂಡ ಅಮೆರಿಕದ ಸೇನಾ ಮುಖ್ಯಸ್ಥರದ್ದು. ದೇಶ ದೊಡ್ಡ ಯುದ್ಧದಲ್ಲಿ ಸಿಕ್ಕಾಕೊಂಡಿರೋ ಟೈಮ್ನಲ್ಲಿ ಟ್ರಂಪ್ ಆರ್ಮಿ ಚೀಫ್ ಅನ್ನ ಕಿತ್ತು ಹಾಕಿದ್ದಾರೆ. ಜನರಲ್ ರಾಂಡಿ ಜಾರ್ಜ್ ಅಮೆರಿಕ ಸೇನೆಯ 41ನೇ ಚೀಫ್ ಆಫ್ ಸ್ಟಾಫ್ ಆಗಿದ್ರು. ಇದೇ ಏಪ್ರಿಲ್ 2ನೇ ತಾರೀಕು ದಿಢೀರಂತ ಅವ್ರನ್ನ ಕೂಡ ರಿಟೈರ್ ಮಾಡಿಸ್ಬಿಟ್ಟಿದ್ದಾರೆ. ಟ್ರಂಪ್ರ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್ ಈ ಆರ್ಡರ್ ಪಾಸ್ ಮಾಡಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ರಾಂಡಿ ಜಾರ್ಜ್ ಅವರ ಅಧಿಕಾರಾವಧಿ 2027ರವರೆಗೂ ಕೂಡ ಇತ್ತು. ಆದ್ರೆ ಮುಂಚಿತವಾಗಿನೇ ಮನೆ ಕಳಿಸಲಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಸೇನಾ ಜನರಲ್ಗಳಿಗೂ ಟಿವಿಲಿ ಬಂದ್ಮೇಲೆ ವಿಚಾರ ಗೊತ್ತಾಗಿದೆ. ಪೀಟ್ ಹೆಕ್ಸೆತ್ ಫೋನ್ ಮಾಡಿದಾಗ ರಾಂಡಿ ಜಾರ್ಜ್ ಯಾವುದೋ ಮೀಟಿಂಗ್ನಲ್ಲಿ ಬ್ಯುಸಿ ಆಗಿದ್ರಂತೆ. ಅಷ್ಟು ತರಾತುರಿಯಲ್ಲಿ ಯಾರಿಗೂ ಹೇಳದೆ ಹಾಗೇನೆ ತೆಗೆದು ಹಾಕಿದ್ದಾರೆ ಅವ್ರನ್ನ. ದಿಢೀರಂತ ಯಾಕೆ ತೆಗೆದ್ರು? ಕಾರಣ ಅಸ್ಪಷ್ಟ. ಕೆಲವರ ಪ್ರಕಾರ ಇರಾನ್ ಕದನದಲ್ಲಿ ಟ್ರಂಪ್ ಮತ್ತು ಪೀಟ್ ಹೆಕ್ಸೆತ್ ತಮ್ಮದೇ ಅಜೆಂಡಾ ಜಾರಿಗೆ ತರೋ ಮಿಲಿಟರಿ ಬಾಸ್ ಅನ್ನ ಹುಡುಕ್ತಾ ಇದ್ರು. ರಾಂಡಿ ಜಾರ್ಜ್ ಬೈಡನ್ ಕಾಲದಲ್ಲಿ ನೇಮಕ ಆಗಿದ್ದವರು. ಜೊತೆಗೆ ಟ್ರಂಪ್ ಅವರ ಅಗ್ರೆಸಿವ್ ವಾರ್ ಪ್ಲಾನ್ಗಳಿಗೆ ಇವರು ಸೆಟ್ ಆಗ್ತಿರ್ಲಿಲ್ಲ ಅನ್ನೋ ಮಾತುಗಳಿವೆ. ಹೀಗಾಗಿ ನಿರ್ದಿಷ್ಟ ಕಾರಣ ಕೊಡದೆ ಇಮಿಡಿಯೇಟ್ ಎಫೆಕ್ಟ್ ಮೂಲಕ ಇವ್ರನ್ನ ಕಿಕ್ಔಟ್ ಮಾಡಲಾಗಿದೆ. ಇವರ ಜಾಗಕ್ಕೆ ಈಗ ಟ್ರಂಪ್ ಆಡಳಿತಕ್ಕೆ ಬೇಕಾದ ಜನರಲ್ ಕ್ರಿಸ್ಟೋಫರ್ ಲಾನೆವ್ ಅವ್ರನ್ನ ಆಕ್ಟಿಂಗ್ ಚೀಫ್ ಆಗಿ ತರಲಾಗಿದೆ. ಆನ್ ಗೋಯಿಂಗ್ ವಾರ್ ನಡುವೆನೆ ಮಿಲಿಟರಿ ಚೀಫ್ ಅನ್ನ ವಜಾ ಮಾಡಿ ಆಚೆ ಹಾಕಿರೋದು ಅಮೆರಿಕದ ಮಿಲಿಟರಿ ಒಳಗಡೆನೆ ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಕಾರಣ ಆಗಿದೆ. ಏನು 2ನೇ ದೊಡ್ಡ ವಿಕೆಟ್ ಅಂದ್ರೆ ಪಾಮ್ ಬಾಂಡಿ. ಆ ಕಡೆ ರ್ಯಾಂಡಿ ಹೋದ್ರು, ಈ ಕಡೆ ಬಾಂಡಿನೂ ಹೋದ್ರು. ಪಾಮ್ ಬಾಂಡಿ ಅವ್ರದ್ದು. ಇವರು ಅಮೆರಿಕದ ಅಟಾರ್ನಿ ಜನರಲ್ ಆಗಿದ್ರು. ಅಂದ್ರೆ ಅಮೆರಿಕದ ನ್ಯಾಯಾಂಗದಲ್ಲಿ ಟ್ರಂಪ್ ಆಡಳಿತ ನೇಮಕ ಮಾಡಿದ್ದ ಉನ್ನತ ಹುದ್ದೆ ಅಂತ ಅನ್ಕೊಳ್ಳಿ. ಟ್ರಂಪ್ರ ಅತ್ಯಂತ ನಿಷ್ಠಾವಂತ ಬೆಂಬಲಿಗರು ಬೇರೆ. 2020ರ ಇಂಪೀಚ್ಮೆಂಟ್ ಟೈಮ್ನಲ್ಲಿ ಟ್ರಂಪ್ ಪರವಾಗಿ ವಕಾಲತ್ತೆಲ್ಲ ಮಾಡಿದ್ರು. ನ್ಯಾಯಾಂಗ ಇಲಾಖೆಯಲ್ಲಿ ಟ್ರಂಪ್ಗೆ ಬೇಕಾದ ಹಾಗೆ ಸಾಕಷ್ಟು ಚೇಂಜಸ್ ತಂದು ವಲಸೆ ಪ್ರಕರಣಗಳ ಕಡೆಗೆ ಹೆಚ್ಚು ಗಮನ ಕೂಡ ಹರಿಸಿದ್ರು. ಆದರೆ ಇಂಥವರನ್ನೇ ಏಪ್ರಿಲ್ 2ನೇ ತಾರೀಕು ಕಿತ್ತು ಹಾಕಲಾಗಿದೆ. ಇವ್ರ ಜಾಗಕ್ಕೆ ಈಗ ಟಾಡ್ ಬ್ಲಾಂಚ್ ಅವ್ರನ್ನ ತರಲಾಗಿದೆ. ಹೊರಗಡೆ ಅವರು ಪರ್ಸನಲ್ ಕಾರಣಕ್ಕೆ ಹೋದ್ರು ಅಂತ ಹೇಳಲಾಗ್ತಿದ್ದಾರೆ. ಆಕ್ಚುಯಲ್ ವಿಚಾರ ಬೇರೆ ಇದೆ ಅನ್ನೋದು ಗುಸುಗುಸು. ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ವಿಚಾರದಲ್ಲಿ ಬಾಂಡಿ ಎಡವಟ್ಟು ಮಾಡಿದ್ರು ಅಂತ ಟ್ರಂಪ್ ಅವ್ರನ್ನ ತೆಗೆದಿದ್ದಾರೆ ಅಂತ. ಈ ವಿಚಾರದಲ್ಲಿ ಅವರು ಟ್ರಂಪ್ ನಿರೀಕ್ಷೆಗೆ ತಕ್ಕಂತೆ ನಡೆದುಕೊಳ್ಳಲಿಲ್ಲ. ಎಪ್ಸ್ಟೀನ್ ಕ್ಲೈಂಟ್ ಲಿಸ್ಟ್ ನನ್ನ ಟೇಬಲ್ ಮೇಲೇನೆ ಇದೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರು. ಆದರೆ ಇದು ಟ್ರಂಪ್ಗೆ ದೊಡ್ಡ ಮುಜುಗರವನ್ನು ಉಂಟು ಮಾಡಿತ್ತು. ಅದಕ್ಕಿಂತ ಮುಖ್ಯವಾಗಿ ಟ್ರಂಪ್ಗೆ ತಮ್ಮ ಶತ್ರುಗಳ ಮೇಲೆ ಕೇಸ್ ಹಾಕಬೇಕಾಗಿತ್ತು. ಅವರ ರಾಜಕೀಯ ವಿರೋಧಿಗಳಾದ ಲೆಟಿಷಿಯಾ ಜೇಮ್ಸ್ ಮತ್ತು ಜೇಮ್ಸ್ ಕ್ಯಾಮಿ
ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಲ್ಲಿ ಪಾಮ್ ಬಾಂಡಿ ಫೇಲ್ ಆಗಿದ್ರು ಅಂತ ಟ್ರಂಪ್ಗೆ ಸಿಟ್ಟಿತ್ತು. ತಮಗೆ ಬೇಡವಾದವರ ವಿರುದ್ಧ ಕೇಸ್ ದಾಖಲಿಸೋಕೆ ಹಿಂದೇಟು ಹಾಕಿದ್ದೆ ಬಾಂಡಿ ಅವ್ರನ್ನ ಕೂಡ ವಜಾ ಮಾಡೋಕೆ ಕಾರಣ ಅಂತ ಅಮೆರಿಕನ್ ಮೀಡಿಯಾಗಳೇ ರಿಪೋರ್ಟ್ ಮಾಡ್ತಿದಾವೆ. ನೆಕ್ಸ್ಟ್ ನಂಬರ್ 3, ಕ್ರಿಸ್ಟಿ ನೋಯಮ್. ಇವರು ಅಮೆರಿಕದ ಗೃಹ ಭದ್ರತಾ ಕಾರ್ಯದರ್ಶಿ ಆಗಿದ್ರು. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅನ್ನೋದು ಅಮೆರಿಕದ ಅತ್ಯಂತ ಪವರ್ಫುಲ್ ಇಲಾಖೆಗಳಲ್ಲಿ ಒಂದು. ಮಾರ್ಚ್ 5ಕ್ಕೆ ಅವ್ರನ್ನ ವಜಾ ಮಾಡಿದ್ದಾರೆ. ಕಾರಣ ಇಮಿಗ್ರೇಷನ್ ವಿಚಾರದಲ್ಲಿ ನಡೆದ ಇನ್ವೆಸ್ಟಿಗೇಷನ್ ಮತ್ತು ವಿವಾದಗಳು ಅಂತ ಹೇಳಲಾಗ್ತಿದೆ. ಕ್ರಿಸ್ಟಿ ನೋಯಮ್ ಅಧಿಕಾರಾವಧಿಯಲ್ಲಿ ಅಮೆರಿಕದ ಗಡಿ ನಿಯಂತ್ರಣ ವಿಚಾರದಲ್ಲಿ ಸಾಕಷ್ಟು ವಿವಾದಗಳಾಗಿದ್ವು. ಅದರಲ್ಲೂ ಮಿನ್ಯಾಪೋಲಿಸ್ನಲ್ಲಿ ಐಸಿ ಅಧಿಕಾರಿಯೊಬ್ಬರು ಅಮೆರಿಕದ ಲೋಕಲ್ ಪ್ರಜೆಯನ್ನೇ ಗುಂಡಿಕ್ಕಿ ಹತ್ಯೆ ಮಾಡಿದ್ರು. ಈ ಕಾರ್ಯಾಚರಣೆಯ ವೈಫಲ್ಯ ಕ್ರಿಸ್ಟಿ ನೋಯಮ್ ಕೊರಳಿಗೆ ಸುತ್ತಕೊಂಡಿತ್ತು. ಹಾಗೆ $220 ಮಿಲಿಯನ್ ವೆಚ್ಚದ DHS ಜಾಹೀರಾತು ಕ್ಯಾಂಪೇನ್ನಲ್ಲಿ ಇವರು ಅತಿಯಾಗಿ ಕಾಣಿಸ್ಕೊಂಡಿದ್ದು ಕೂಡ ವಿವಾದಕ್ಕೆ ಕಾರಣ ಆಗಿತ್ತು. ಸಂಸತ್ನ ವಿಚಾರಣೆ ವೇಳೆ ಡೆಮೊಕ್ರಾಟಿಕ್ ಸಂಸದರು ಇವ್ರನ್ನ ತೀವ್ರವಾಗಿ ಪ್ರಶ್ನೆ ಮಾಡಿದ್ರು. ಈ ಎಲ್ಲದರ ಪರಿಣಾಮ ಟ್ರಂಪ್ ಇವ್ರನ್ನ ಮುಲಾಜಿಲ್ದೆ ಮನೆ ಕಳಿಸಿದ್ದಾರೆ. ಇದರ ಜೊತೆಗೆ ಕಳೆದ ವರ್ಷ ಮೈಕ್ ವಾಲ್ಟ್ಸ್ ತೆಗೆದು ನಿಮಗೆಲ್ಲ ನೆನಪಿರ್ಬೋದು. ಮೈಕ್ ವಾಲ್ಟ್ಸ್ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿದ್ರು. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಮೇ 1ನೇ ತಾರೀಕು ಅವ್ರನ್ನ ವಜಾ ಮಾಡಲಾಗಿತ್ತು. ಒಂಥರ ವಿಚಿತ್ರ ಕೇಸ್ ಅದು. ಖುದ್ದು NSA ಅತಿ ದೊಡ್ಡ ಸೆಕ್ಯೂರಿಟಿ ಲ್ಯಾಬ್ಸ್ ಮಾಡಿ ವಜಾ ಆಗಿದ್ರು. ಯೆಮೆನ್ ಮತ್ತು ಅಲ್ಲಿನ ಹುತಿ ಬಂಡುಕೋರರ ವಿರುದ್ಧ ಸೂಕ್ಷ್ಮ ಕಾರ್ಯಾಚರಣೆ ಬಗ್ಗೆ, ಮಿಲಿಟರಿ ಆಪರೇಷನ್ಸ್ ಬಗ್ಗೆ ಮೈಕ್ ವಾಲ್ಟ್ಸ್ ಒಂದು ಚಾಟ್ ಆ್ಯಪ್ನಲ್ಲಿ, ಆ ಗ್ರೂಪ್ ಚಾಟ್ನಲ್ಲಿ ಅದನ್ನು ಲೀಕ್ ಮಾಡಿದರು. ಅಲ್ಲದೆ ಆ ಗ್ರೂಪ್ಗೆ ಮೀಡಿಯಾದವ್ರನ್ನ ಕೂಡ ಹಾಕ್ಕೊಂಡು ಅದನ್ನು ಮರೆತುಬಿಟ್ಟು, ಮೀಡಿಯಾದವ್ರು ಇದಾರೆ ಅನ್ನೋದು ಮರೆತುಬಿಟ್ಟು ನ್ಯಾಷನಲ್ ಸೆಕ್ಯೂರಿಟಿ ಚರ್ಚೆ ಮಾಡ್ತಾಯಿದ್ರು ಅವರದರಲ್ಲಿ. ಇದರಿಂದ ಆಪರೇಷನ್ ಶುರುವಾಗೋ ಮುಂಚೆನೇ ಮಾಹಿತಿ ಸೋರಿಕೆಯಾಗಿತ್ತು. ಈ ಗಂಭೀರ ಲೋಪದ ಹಿನ್ನೆಲೆಯಲ್ಲಿ ಟ್ರಂಪ್ ಇವ್ರನ್ನ ವಜಾಗೊಳಿಸಿ ಆ ಜಾಗಕ್ಕೆ ಮಾರ್ಕೋ ರೂಬಿಯೋ ಅವ್ರನ್ನ ತಗೊಂಡ್ಬಂದಿದ್ರು. ಇದಲ್ಲದೆ IRS ಕಮಿಷನರ್ ಆಗಿದ್ದ ಬಿಲ್ಲಿ ಲಾಂಗ್ ಮತ್ತು ಬಾರ್ಡರ್ ಪ್ಯಾಟ್ರೋಲ್ ಕಮಾಂಡರ್ ಗ್ರೆಗ್ ಬೋವಿನೋ ಕೂಡ ತಮ್ಮ ಹುದ್ದೆಗಳಿಂದ ಹೊರಗೆ ಹೋಗಿದ್ದಾರೆ. ಹೀಗೆ ಟ್ರಂಪ್ ಕಂಡವರನ್ನ ತೆಗೆದು ಬಿಸಾಕ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಶುರುವಾಯಿತು ನಡುಕ. ಕಾಶ್ ಪಟೇಲ್ ನೆಕ್ಸ್ಟ್ ಟಾರ್ಗೆಟ್. ಆದರೆ ವಿಕೆಟ್ ಪತನ ಇಲ್ಲಿಗೆ ನಿಂತಿಲ್ಲ ಸ್ನೇಹಿತರೆ. ದಿ ಅಟ್ಲಾಂಟಿಕ್ ಪತ್ರಿಕೆ ರಿಪೋರ್ಟ್ ಪ್ರಕಾರ ಇನ್ನೂ ದೊಡ್ಡ ಲಿಸ್ಟ್ ರೆಡಿ ಆಗಿದೆ. ಇದರಲ್ಲಿ ಮೊದಲ ಹೆಸರು ಕಾಶ್ ಪಟೇಲ್. ಇವರೀಗ ಅಮೆರಿಕದ ಪ್ರತಿಷ್ಠಿತ FBI ಡೈರೆಕ್ಟರ್, ತನಿಖಾ ಸಂಸ್ಥೆ. ಭಾರತೀಯ ಮೂಲದ ಈ ಅಧಿಕಾರಿ ಮೇಲೆ ಟ್ರಂಪ್ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಈಗ ಇವರ ಸುತ್ತ ಕೂಡ ದೊಡ್ಡ ವಿವಾದಗಳೇ ಸುತ್ತುವರೆದಿವೆ. ತೆರಿಗೆ ಹಣದಲ್ಲಿ ಸರ್ಕಾರಿ ಜೆಟ್ ಬಳಸಿಕೊಂಡು ತಮ್ಮ ಗರ್ಲ್ ಫ್ರೆಂಡ್ ಭೇಟಿಗೆ ಕಾಶ್ ಪಟೇಲ್ ಹೋಗಿದ್ರು ಅನ್ನೋ ಗಂಭೀರ ಆರೋಪ ಇದೆ. ಅಷ್ಟೇ ಅಲ್ಲ, ಆಕೆಗೆ ರಕ್ಷಣೆ ಕೊಡೋಕೆ FBI ಸ್ವಾಟ್ ಕಮಾಂಡೋಗಳನ್ನೇ ಬಳಸ್ಕೊಂಡಿದ್ರು ಅನ್ನೋದು ಕೂಡ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಜೊತೆಗೆ ಮಾರ್ಚ್ 19ಕ್ಕೆ FBIನಿಂದ ವಜಾ ಆಗಿದ್ದ ಇಬ್ಬರು ಮಾಜಿ ಅಧಿಕಾರಿಗಳು ಕಾಶ್ ಪಟೇಲ್ ವಿರುದ್ಧ ನೇರವಾಗಿ ಕೇಸ್ ಹಾಕಿದರು. ಟ್ರಂಪ್ ಅವರ ಚುನಾವಣಾ ವಿಚಾರ ತನಿಖೆ ಮಾಡಿದ್ದಕ್ಕೆ ತಮ್ಮನ್ನು ವಜಾಗೊಳಿಸಲಾಗಿದೆ ಅನ್ನೋದು ಇವರ ಆರೋಪ. ಇದಕ್ಕಿಂತ ಗಂಭೀರ ವಿಚಾರ ಏನು ಅಂದರೆ, ಇದೇ ಮಾರ್ಚ್ 27ಕ್ಕೆ ಇರಾನ್ ಬೆಂಬಲಿತ ಹ್ಯಾಕರ್ಗಳ ಗುಂಪೊಂದು ಕಾಶ್ ಪಟೇಲ್ ಅವರ ವೈಯಕ್ತಿಕ ಇಮೇಲನ್ನೇ ಹ್ಯಾಕ್ ಮಾಡಿತು. ಅಮೆರಿಕದ ನಂಬರ್ 1 ತನಿಖಾ ಸಂಸ್ಥೆಯ ಬಾಸ್ ತಮ್ಮದೇ ಇಮೇಲ್ ಕಾಪಾಡ್ಕೊಳ್ಳೋಕೆ ಫೇಲ್ ಆಗಿರೋದು. ನೀವು ಯಾವ ಸೀಮೆ FBI ಡೈರೆಕ್ಟರಿ ಅಂತ ಅಮೆರಿಕದಲ್ಲಿ ಜನ ಕೇಳೋ ರೀತಿ ಆಗಿದೆ. ಈಗ ಆ ಹ್ಯಾಕ್ ಆದಾಗ ಕಶ್ಯಪ್ ಪಟೇಲ್ ಅಥವಾ ಕಾಶ್ ಪಟೇಲ್ ಅವರ ಥಗ್ ಲೈಫ್ನ ಇಮೇಜಸ್ ಎಲ್ಲ ಬಂದಿದ್ವು. ಅವರು ತೀರಾ ಪರ್ಸನಲ್ ಲೈಫ್ನಲ್ಲಿ ಬೇಕಾಬಿಟ್ಟಿ ಇದ್ದ ಫೋಟೋಸ್ ಎಲ್ಲ ಹೊರಗೆ ಬಂದಿದ್ವು. ಟ್ರಂಪ್ ಆಡಳಿತಕ್ಕೆ ಬಹಳ ಮುಜುಗರ ಆಯಿತು ಅದು. ಅಷ್ಟು ಮಾತ್ರವಲ್ಲದೆ ಕಾಶ್ ಪಟೇಲ್ ಅವರ ಕಳೆದ 2 ವರ್ಷಗಳ ಫೋನ್ ಕರೆಗಳು, ಟೆಕ್ಸ್ಟ್ ಮೆಸೇಜ್ಗಳು ಮತ್ತು ಅವರ ಹಣಕಾಸು ವ್ಯವಹಾರಗಳ ಬಗ್ಗೆ ಸ್ಪೆಷಲ್ ಕೌನ್ಸಿಲ್ ತನಿಖೆ ಶುರುವಾಗಿದೆ. ಹೀಗಾಗಿ ಇವರ ಹುದ್ದೆ ಈಗ ಅಲುಗಾಡ್ತಾ ಇದೆ. ಶೀಘ್ರದಲ್ಲೇ ಇವ್ರಿಗೂ ಕೂಡ ಗೇಟ್ ಪಾಸ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಮತ್ತೊಬ್ಬ ಭಾರತದ ಕನೆಕ್ಷನ್ ಇರುವ ಅಧಿಕಾರಿ ಅಂದರೆ DNI ಮುಖ್ಯಸ್ಥೆ ತುಳಸಿ ಗಬಾರ್ಡ್. ಇವರ ಹುದ್ದೆ ಕೂಡ ಡೇಂಜರ್ನಲ್ಲಿದೆ. ಖುದ್ದು ಟ್ರಂಪ್ ಸರ್ಕಾರವೇ ಇವ್ರನ್ನ ನ್ಯಾಷನಲ್ ಇಂಟೆಲಿಜೆನ್ಸ್ಗೆ ಅಲ್ಲಿ ನೇಮಕ ಮಾಡಿ ಕಳಿಸಿರೋದು ಬಾಸ್ ಆಗಿ. ಆದರೆ ಈಗ ಅವ್ರ ನಡುವೆ ಮತ್ತು ಟ್ರಂಪ್ ನಡುವೆ ಆಗ ಬರ್ತಾ ಇಲ್ಲ, ಕೋಲ್ಡ್ ವಾರ್ ನಡೀತಾ ಇದೆ ಅನ್ನೋ ಮಾಹಿತಿ ಇದೆ. ಟ್ರಂಪ್ ಪಬ್ಲಿಕ್ ಆಗಿ ತುಳಸಿ ಇರಾನ್ ವಿಚಾರದಲ್ಲಿ ಬಹಳ ಸಾಫ್ಟ್ ಆಗಿದ್ದಾರೆ ಅಂತ ಟೀಕೆ ಮಾಡಿದ್ರು. ಈ ಭಿನ್ನಮತದ ಹಿನ್ನೆಲೆಯಲ್ಲಿ ತುಳಸಿ ಗಬಾರ್ಡ್ ಅವರ ಆಪ್ತ ಬೆಂಬಲಿಗ ಜೋ ಕೆಂಟ್ ಈಗ ಆಲ್ರೆಡಿ ರಾಜೀನಾಮೆ ಕೊಟ್ಟಾಗಿದೆ. ಸೊ ತುಳಸಿ ಅವರ ಕುರ್ಚಿ ಕೂಡ ಸೇಫ್ ಆಗಿಲ್ಲ. ಇವ್ರ ಜೊತೆಗೆ ಲೇಬರ್ ಸೆಕ್ರೆಟರಿ ಲೋರಿ ಶಾವೆಜ್ ಮತ್ತು ಆರ್ಮಿ ಸೆಕ್ರೆಟರಿ ಡೇನಿಯಲ್ ಡ್ರಿಸ್ಕಾಲ್ ಇವರಿಬ್ಬರಿಗೂ ಯಾವಾಗ ಬೇಕಾದರೂ ಗೇಟ್ ಪಾಸ್ ಸಿಗಬಹುದು ಅಂತ ಹೇಳ್ತಿದ್ದಾರೆ. ಪಾತಾಳಕ್ಕೆ ಟ್ರಂಪ್ ರೇಟಿಂಗ್ಸ್ ಸಮೀಕ್ಷೆನೆ ಬಂದ್ ಮಾಡಿಸಿದ ಅಧ್ಯಕ್ಷ. ನಾನು ಇಷ್ಟೆಲ್ಲ ದಿನ ಬೆಳಗಾದ್ರೆ ನ್ಯೂಸ್ ಮಾಡ್ತೀನಿ, ಕಾಮಿಡಿ ಮಾಡ್ತಾ ಇರ್ತೀನಿ, ಆದ್ರೂ ನನ್ನ ರೇಟಿಂಗ್ಸ್ ಯಾಕೆ ಕೆಳಗೆ ಹೋಗ್ತಾ ಇದೆ, ಯಾವ್ದು ವರ್ಕ್ ಆಗ್ತಿಲ್ಲಲ್ಲ ಅಂತ ಯುದ್ಧ ಮಾಡಿದೆ, ವೆನೆಜುವೆಲಾ ಅಧ್ಯಕ್ಷರನ್ನ ಹೊತ್ಕೊಂಡ್ಬಂದು ಜೈಲಲ್ಲಿ ಇಟ್ಟಿದ್ದೀನಿ, ಇರಾನ್ನ ಪುಡಿ ಮಾಡ್ತಾ ಇದ್ದೀನಿ, ಆದ್ರೂ ರೇಟಿಂಗ್ ಡೌನೇ ಹೋಗ್ತಿದೆಯಲ್ಲ ಅನ್ನೋದು ಟ್ರಂಪ್ರ ಹತಾಶೆ. ಈ ರೇಟಿಂಗ್ ಪತನಕ್ಕೆ ನನ್ನ ಅಧಿಕಾರಿಗಳು, ಸೆಕ್ರೆಟರಿಗಳು, ಈ ನನ್ನ ಸರ್ಕಾರದ ಮುಖ್ಯ ಮುಖಗಳು ಇವರೇ ಕಾರಣ ಅನ್ನೋದು ಕೂಡ ಟ್ರಂಪ್ ಅಂದ್ಕೊಂಡಿರೋದು. ನಂದೇನು ಸಮಸ್ಯೆ ಅಲ್ಲ, ಇವ್ರದೆಲ್ಲ ಪ್ರಾಬ್ಲಮ್ ಅಂತ ಹೇಳಿ. ಡೇಟಾ ನೋಡಿ, ಮಾರ್ಚ್ ಕೊನೆ ವಾರ ಬಿಡುಗಡೆಯಾದ ಯುಮಾಸ್ ಆಮ್ಹೆಸ್ಟ್ ಸಮೀಕ್ಷೆ ಫಲಿತಾಂಶದ ಪ್ರಕಾರ ಟ್ರಂಪ್ ಆಡಳಿತಕ್ಕೆ ಸಿಡಿಲು ಬಡಿದಿದೆ.
ಅಮೆರಿಕದಲ್ಲಿ ಟ್ರಂಪ್ ಅವರ ಅಪ್ರೂವಲ್ ರೇಟಿಂಗ್ ಬರೀ 33%ಗೆ ಬಿದ್ದು ಹೋಗಿದೆ. ಕಳೆದ ವರ್ಷ ಇದು 55% ಆಸುಪಾಸಲ್ಲಿತ್ತು. 12% ಡ್ರಾಪ್. 62% ಜನ ಟ್ರಂಪ್ ಆಡಳಿತವನ್ನ ನೇರವಾಗಿ ವಿರೋಧಿಸ್ತಾ ಇದ್ದಾರೆ. ಆರ್ಥಿಕತೆ, ವಿದೇಶಾಂಗ ನೀತಿ ಮತ್ತು ವಲಸೆ ವಿಚಾರಗಳಲ್ಲಿನ ವೈಫಲ್ಯ ಈ ಕುಸಿತಕ್ಕೆ ಪ್ರಮುಖ ಕಾರಣ ಅಂತ ರಿಪೋರ್ಟ್ ಹೇಳಿದೆ. ಬೆಲೆ ಏರಿಕೆ, ಆರ್ಥಿಕ ಸಂಕಷ್ಟ ಟ್ರಂಪ್ ಬುಡವನ್ನ ಅಲುಗಾಡಿಸ್ತಾ ಇದೆ. ಯುದ್ಧ ಶುರುವಾದಾಗಿನಿಂದ ನೆಟ್ ಅಪ್ರೂವಲ್ -22%ಗೆ ಇಳಿದು ಹೋಗಿದೆ. ಈ ರೇಟಿಂಗ್ಸ್ ನೋಡಿ ಟ್ರಂಪ್ಗೆ ಯಾವ ಲೆವೆಲ್ಗೆ ಗಾಬರಿ ಆಗಿದೆ ಅಂದರೆ ಸಮೀಕ್ಷೆಗಳನ್ನೇ ಬಂದ್ ಮಾಡಿಸ್ತಾ ಇದ್ದಾರೆ. ಅಮೆರಿಕದಲ್ಲಿ 1938 ಅಂದರೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಕಾಲದಿಂದಲೂ ಪ್ರತಿ ಅಧ್ಯಕ್ಷರ ಅಪ್ರೂವಲ್ ರೇಟಿಂಗ್ ಅನ್ನ ಗ್ಯಾಲಪ್ ಅನ್ನೋ ಪ್ರತಿಷ್ಠಿತ ಸಂಸ್ಥೆ ಟ್ರ್ಯಾಕ್ ಮಾಡ್ಕೊಂಡು ಬರ್ತಾ ಇತ್ತು. ಸರಿಸುಮಾರು 100 ವರ್ಷಗಳ ಇತಿಹಾಸ ಈ ಸಂಸ್ಥೆಗಿದೆ. ಆದರೆ ಇದೇ ಫೆಬ್ರವರಿ 12ನೇ ತಾರೀಕು ಗ್ಯಾಲಪ್ ಸಂಸ್ಥೆ ದಿಢೀರಂತ ಅಧ್ಯಕ್ಷರ ಸಮೀಕ್ಷೆ ಮಾಡೋದನ್ನ ನಿಲ್ಲಿಸಿಬಿಟ್ಟಿದೆ. ಇದಕ್ಕೆ ಕಾರಣ ಟ್ರಂಪ್ ಅವರ ನೇರ ಬೆದರಿಕೆ. ಜನವರಿ 22ನೇ ತಾರೀಕು ಟ್ರುತ್ ಸೋಷಿಯಲ್ನಲ್ಲಿ ಟ್ರಂಪ್ ಈ ಥರ ಫೇಕ್ ಸಮೀಕ್ಷೆ ಅಂದರೆ ಅವರೇ ಡಿಕ್ಲೇರ್ ಮಾಡ್ತಿದ್ದಾರೆ ಟ್ರಂಪ್ ಫೇಕ್ ಅಂತ, ಇದನ್ನು ಮಾಡಿದ್ರೆ ಕ್ರಿಮಿನಲ್ ಅಪರಾಧ ಅಂತ ಕನ್ಸಿಡರ್ ಮಾಡ್ತೀನಿ ಅಂತ ಬೆದರಿಸಿದ್ರು. ಈ ವಾರ್ನಿಂಗ್ ಬೆನ್ನಲ್ಲೇ ಗ್ಯಾಲಪ್ ತನ್ನ ರಿಸರ್ಚ್ ಪಾಲಿಸಿಯನ್ನು ಬಂದ್ ಮಾಡಿದೆ. ಇದು ಅಮೆರಿಕದ ಪ್ರಜಾಪ್ರಭುತ್ವ ವಲಯದಲ್ಲಿ ಬಹುದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಇನ್ನೆಷ್ಟು ದಿನ ಸಹಿಸೋದು ರೊಚ್ಚಿಗೆದ್ದ ಅಮೆರಿಕನ್ಸ್? ಎಸ್ ಸ್ನೇಹಿತರೆ, ಅಮೆರಿಕನ್ಸ್ ಅಶಾಂತರಾಗ್ತಿದ್ದಾರೆ. ಅದೇ ಅಪ್ರೂವಲ್ ರೇಟಿಂಗ್ನಲ್ಲಿ ಕಾಣಿಸ್ತಿರೋದು ಅವ್ರ ಸಿಟ್ಟು. ಮೊದಲನೇ ಮುಖ್ಯ ಕಾರಣ ಬೆಲೆ ಏರಿಕೆ ಮತ್ತು ಹಣದುಬ್ಬರ. ಇರಾನ್ ಯುದ್ಧದಿಂದ ಅಮೆರಿಕದಲ್ಲಿ ಪೆಟ್ರೋಲ್ ಬೆಲೆ ಆಕಾಶಕ್ಕೇರಿದೆ. ಸದ್ಯ 1 ಗ್ಯಾಲನ್ ಪೆಟ್ರೋಲ್ಗೆ ಸುಮಾರು $4 ಕೊಡಬೇಕಾಗಿರೋ ಪರಿಸ್ಥಿತಿ ಇದೆ. ಮಾರ್ಚ್ ತಿಂಗಳ CPI ಹಣದುಬ್ಬರ ಸೂಚ್ಯಂಕ ಮಂತ್ ಆನ್ ಮಂತ್ 0.9% ಅಂದರೆ ಹತ್ತಿರ 1% ರೈಸ್ ಆಗೋ ನಿರೀಕ್ಷೆ ಇದೆ. ಏಪ್ರಿಲ್ಗೆ ಇದು 3.71% ಆಗಬಹುದು ಅಂತ ಫೋರ್ಕಾಸ್ಟ್ಗಳು ಹೇಳ್ತಿವೆ. ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ. ಎರಡನೇ ಕಾರಣ 7 ವೀಕ್ಸ್ ಶಟ್ ಡೌನ್. ಆಡಳಿತಾತ್ಮಕ ಬಿಕ್ಕಟ್ಟಿನಿಂದಾಗಿ ನಿರಂತರ 7 ವಾರಗಳ ಕಾಲ ಇಲಾಖೆ ಶಟ್ ಡೌನ್ ಆಗಿತ್ತು. ಸರ್ಕಾರಿ ಇಲಾಖೆಗಳು ಬಂದ್ ಆಗಿದ್ದಕ್ಕೆ ಏರ್ಪೋರ್ಟ್ಗಳಲ್ಲಿ ಜನ ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಾಯಿತು. ಭದ್ರತಾ ಸಿಬ್ಬಂದಿ ಕೂಡ ಕೆಲಸ ಬಿಟ್ಟು ಹೋದ್ರು. ಇದೆಲ್ಲವೂ ಜನರ ಸಿಟ್ಟಿಗೆ ಕಾರಣ ಆಗಿದೆ. ಮೂರನೇ ದೊಡ್ಡ ಕಾರಣ ಟ್ರಂಪ್ರ ವಿದೇಶಾಂಗ ನೀತಿ, ಅದರಲ್ಲೂ ಇರಾನ್ ವಾರ್. ಅಮೆರಿಕದ ಜನರಿಗೆ ಜಾಗತಿಕ ಸಂಘರ್ಷಗಳಲ್ಲಿ ಮೂಗು ತೂರಿಸುವುದು ಸ್ವಲ್ಪವೂ ಇಷ್ಟ ಇಲ್ಲ. ರಾಯ್ಟರ್ಸ್ ಸಮೀಕ್ಷೆ ಪ್ರಕಾರ 66% ಅಮೆರಿಕನ್ನರು ಇರಾನ್ ಕದನದಿಂದ ಅಮೆರಿಕ ಕೂಡಲೇ ವಾಪಸ್ ಬರಬೇಕು ಅಂತ ಆಗ್ರಹ ಮಾಡಿದ್ದಾರೆ. 75% ಜನ ಅಲ್ಲಿಗೆ ಅಮೆರಿಕ ಸೇನೆ ಕಳಿಸೋದನ್ನ ನೇರವಾಗಿ ವಿರೋಧಿಸ್ತಾ ಇದ್ದಾರೆ. ಯುಕ್ರೇನ್ ವಿಚಾರದಲ್ಲೂ ಅಮೆರಿಕದ ನೀತಿ ಬಗ್ಗೆ ಜನರಿಗೆ ಅಸಮಾಧಾನ ಇದೆ. ಆದರೆ ಟ್ರಂಪ್ ಕಂಪ್ಲೀಟ್ ಉಲ್ಟಾ. ಜನರ ನಿರೀಕ್ಷೆಗಳಿಗೂ ಟ್ರಂಪ್ ನಿಲುವಿಗೂ ತಾಳೆನೇ ಇಲ್ಲ ಆಗಿದೆ. ಅದು ಕೂಡ ಒಬ್ಬ ಅಧ್ಯಕ್ಷ ತನ್ನ 2ನೇ ಅವಧಿಯ 2ನೇ ವರ್ಷಕ್ಕೆ ಬರುವಷ್ಟರಲ್ಲಿ ಆರಂಭದಲ್ಲೇ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿಕೊಂಡು ಇಷ್ಟೆಲ್ಲ ಸಮಸ್ಯೆಗಳ ಸರಮಾಲೆಯನ್ನು ಮಾಡಿಕೊಂಡು ಕುತ್ತಿಗೆ ಹಾಕೊಂಡು ಓಡಾಡ್ತಿರೋದು ಬಹಳ ಅಪರೂಪದಲ್ಲಿ ಅಮೆರಿಕದಲ್ಲಿ ಈ ರೀತಿ ಆಗಿರೋದು. ಹಾಗಾಗಿ ಮುಂದಿನ ಆಲ್ಮೋಸ್ಟ್ 3 ವರ್ಷವನ್ನ ಟ್ರಂಪ್ ಯಾವ ರೀತಿ ಕಳೀತಾರೆ, ವೈಟ್ ಹೌಸ್ ಹೇಗಿರುತ್ತೆ, ಅಮೆರಿಕದ ಅಡ್ಮಿನಿಸ್ಟ್ರೇಷನ್ ಹೇಗಿರುತ್ತೆ, ಜನ ಏನು ಮಾಡ್ತಾರೆ ಅಮೆರಿಕದಲ್ಲಿ ಯಾಕೆ ಇಡೀ ಜಗತ್ತಲ್ಲಿ ಜನ ಏನು ಮಾಡ್ತಾರೆ, ದೇಶಗಳು ಹೆಂಗೆ ಸಹಿಸ್ಕೊಳ್ತಾರೆ, ಹೆಂಗೆ ಹೋಗುತ್ತೆ ಅನ್ನೋದು ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿರೋ ವಿಚಾರ. ಏನೇ ಅಪ್ಡೇಟ್ಸ್ ಬಂದರೂ ನಿಮಗೆ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ, ಮಾಹಿತಿ ತಲುಪಿಸ್ತಾ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.